ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಡೆಯುತ್ತಿರುವ ನಮ್ಮ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚ್ಗಿಂತ ಒಂದು ಮುನ್ನವೇ ಒಂದು ಪಾಕಿಸ್ತಾನ ಟೀಮಿನ ಬ್ಯಾಟ್ಸ್ಮನ್ ಹಾಗೆ ಪಾಕಿಸ್ತಾನ ಟೀಮಿನ ಕ್ಯಾಪ್ಟನ್ ಆಗಿರ್ತಕ್ಕಂಥ ಬಾಬರ್ ಅಜಮ್ ಅವರು ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅದು ಏನು ಅಂತ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಒಂದು ಬಾಬರ್ ಅಜಮ್ ಅವರು ನಿಮ್ಮ ಟೀಮ್ ಇಂಡಿಯಾ ಒಂದು ಆಚೆ ಬಿದ್ದಿದೆ ಅಂತಲೇ ಹೇಳಿದ್ದಾರೆ. ಇನ್ನು ನಿಮಗೆ ಚಾನ್ಸ್ ಇಲ್ಲ, ಒಂದು ಇವತ್ತಿನ ಮ್ಯಾಚಲ್ಲೂ ಕೂಡ ನೀವು ಜಿಂಬಾಬ್ವೆ ವಿರುದ್ಧ ಸೋಲ್ತೀರಾ, ನೀವು ಮನೆಗೆ ಹೋಗ್ತೀರಾ ಅಂತ ಹೇಳಿದ್ದಾರೆ. ಬಟ್ ಆಲ್ರೆಡಿ ಅವ್ರ ತಂಡ ಕೂಡ ಆಚೆ ಬಿದ್ದಿದೆ. ಬಟ್ ಅವರು ತಂಬದು ಬಿಟ್ಟರು ಒಂದು ನಮ್ಮ ಟೀಮ್ ಇಂಡಿಯಾದ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರ ತಂಡ ಕೂಡ ಅವ್ರಿಗೂ ಕೂಡ ಒಂದು ಆಲ್ಮೋಸ್ಟ್ ಆಲ್ ಆಚೆ ಒಂದು 80% ಬಿದ್ದಂಗೆ ಅಂತಲೇ ಹೇಳ್ಬೋದು. ಅವ್ರಿಗೂ ಕೂಡ ಒಂದು ತುಂಬಾ ಚಾನ್ಸ್ ಕಡಿಮೆ ಇದೆ. ಹಾಗೆ ನಮ್ಮ ಭಾರತದ ಬಗ್ಗೆ ನೋಡೋದಾದರೆ ಇವತ್ತು ಕೂಡ ನೀವು ಸೋಲ್ತೀರಾ, ನೀವು ಮನೆಗೆ ಹೋಗೋದು ಗ್ಯಾರಂಟಿ, ಯಾವುದೇ ಕಾರಣಕ್ಕೂ ನೀವು ಫೈನಲ್ಗೆ ಬರಲ್ಲ. ಅದು ನಮಗೆ ತುಂಬ ಖುಷಿಯಾಗಿದೆ ಅಂತ ಕೂಡ ಹೀಯಾಳಿಸಿದ್ದಾರೆ. ನೋಡೋಣ ನಮ್ಮ ಭಾರತ ಇವತ್ತು ಜಿಂಬಾಬ್ವೆ ವಿರುದ್ಧ ಯಾವ ಥರ ಅಬ್ಬರದ ಬ್ಯಾಟಿಂಗ್ ಹಾಗೆ ಅಬ್ಬರದ ಬೌಲಿಂಗ್ ಮಾಡಿ ನಮ್ಮ ಭಾರತ ತಂಡ ಮುಂದೆ ಮತ್ತೆ ಸೆಮಿಫೈನಲ್ ಕನಸನ್ನು ಇನ್ನೂ ಏನಾದರೂ ನನಸು ಮಾಡುತ್ತೆ ಅಂತ ಹೇಳಿ. ಈಗ ಸೌತ್ ಆಫ್ರಿಕಾ ಅಂತೂ ಚೆನ್ನಾಗಿ ಆಡ್ತಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.